ನಮಸ್ತೆ ಫ್ರೆಂಡ್ಸ್, ನಂದಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬ ಯಾವ ರೀತಿ ಮಾಡ್ಕೊಂಡ್ವಿ, ಎಲ್ಲರೂ ಸಹ ವರಮಹಾಲಕ್ಷ್ಮಿ ಹಬ್ಬ ಮಾಡಿರ್ತೀರ. ಹಾಗೆ ನಮ್ಮನೇಲಿ ಯಾವ ರೀತಿ ಮಾಡಿದ್ವಿ ಅಂತ ಒಂದು ಸಣ್ಣದೊಂದು ಪುಟ್ಟ ವಿಡಿಯೋನು ಅಂತ ಹೇಳ್ಬೋದು. ಅದನ್ನು ಮಾಡಿದ್ದೀನಿ, ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಖಂಡಿತವಾಗ್ಲೂ ಈ ವಿಡಿಯೋನ ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ. ಈ ವಿಡಿಯೋನಂತೂ ಸಣ್ಣ ವಿಡಿಯೋ ಆಗಿರೋದ್ರಿಂದ ಎಲ್ಲೂ ಸ್ಕಿಪ್ ಮಾಡ್ದಿರಾ ಪೂರ್ತಿಯಾಗಿ ನೋಡಿ. ಇದರಲ್ಲಿ ನಾನು ಅಡುಗೆ ಮಾಡಿರೋವಂಥ ಚಕ್ಲಿ ರೆಸಿಪಿ ಸಹ ಹೇಳ್ತೀನಿ, ಹಾಗೆ ಹೇಗೆ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಹಬ್ಬ ಇನ್ನು ಒಂದು ದಿವಸ 2 ದಿವಸ ಆಯಿತು. ಈ ಸಾರಿ ಅಂತೂ ಹಬ್ಬ ಅಂತೂ ಗಡಿಬಿಡಿ ಆಯಿತು, ತುಂಬ ರಿಸ್ಕಿ ಆಯಿತು. ಹಬ್ಬ ಒಂದು ವಾರದಲ್ಲೇ ಕ್ಲೀನಿಂಗು, ಅಡುಗೆ, ಪರ್ಚೇಸಿಂಗು ಎಲ್ಲ ಮಾಡಬೇಕಾಗಿರೋ ಕೆಲಸ ಆಯಿತು. ಯಾವ ಸರಿನೂ ಹೀಗಾಗಿಲ್ಲ. ನಾನು ಕ್ಲಿಯರಾಗಿ ನಿಮಗೆ ಮೆಜರ್ಮೆಂಟ್ ಸಮೇತ ಯಾರು ಬೇಕಾದರೂ ಹೊಸೊಬ್ಬರು ಸಹಿತ ಅಡುಗೆ ಟಚ್ ಇಲ್ದಿರೋರು ಸಹ ಈ ಚಕ್ಲಿನ ಮಾಡ್ಬೋದು. ಅಷ್ಟೊಂದು ಈಸಿಯಾಗಿ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಖಂಡಿತ ಗಣೇಶ ಹಬ್ಬಕ್ಕೆ ಮಾಡ್ಕೊಳ್ಳಿ. ಅಷ್ಟು ಚೆನ್ನಾಗಿ ಗರಿಗರಿಯಾಗಿ ಕ್ರಿಸ್ಪಿಯಾಗಿ ಸೂಪರಾಗಿ ಬರುತ್ತೆ ಈ ಚಕ್ಲಿ ಅಂತೂ. ನಾವು ಮಾಡೋ ವಿಧಾನದಲ್ಲಿ ನೀವಂತೂ ಮೆಜರ್ಮೆಂಟ್ ಸಮೇತ ಮಾಡಿದ್ರೆ ಅಂತೂ ಸಖತ್ತಾಗಿರುತ್ತೆ. ಯಾವ ಟೈಮಲ್ಲಿ ಬೇಕಾದರೂ ಈಸಿಯಾಗಿ, ಅಂಥ ಟೈಮ್ ಕೂಡ ಹಿಡಿಯಲ್ಲ, ಅಷ್ಟು ಚೆನ್ನಾಗಿರುತ್ತೆ ಈ ಚಕ್ಲಿ ರೆಸಿಪಿ ಅಂತೂ. ಖಂಡಿತ ತಿಳಿಸ್ಕೊಡ್ತೀನಿ. ಹಾಗೆ ಹಬ್ಬದ ದಿವಸ ಈ ರೀತಿ ಸಗಣಿ ಹಾಕಿ ಸಾರಿಸಿ ಎಲ್ಲ ರಂಗೋಲೆ ಹಾಕಿದ್ದೆ. ಇದು 11ರಿಂದ 6 ರಂಗೋಲೆ ಚುಕ್ಕೆ ಆಗಿರುತ್ತೆ ಅಂತ ಹೇಳ್ಕೊಳೋ ಅಂಥ ರಂಗೋಲೆ ಅಂತೂ ಅಲ್ಲ. ನನ್ನ ಪ್ರಕಾರ ಇದು ಸಿಂಪಲ್ ರಂಗೋಲಿನೇ, ಎಲ್ಲರೂ ಹಾಕಿರ್ತೀರ, ನಿಮಗೂ ಗೊತ್ತು. ಹಾಗೆ ಹಬ್ಬದ ದಿವಸ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಸಂಜೆ 6 ಗಂಟೆ ಸಮಯದಲ್ಲಿ ತೆಗೆದಿರೋ ಅಂಥ ವಿಡಿಯೋ ಆಗಿರುತ್ತೆ. ಈ ರೀತಿ ಬಾಗಿಲಿಗೆಲ್ಲ ದೀಪ ಹಚ್ಚಿ, ಬಾಗಿಲಿಗೆ ಎಲ್ಲ ಈ ರೀತಿ ತೋರಣ ಕೂಡ ಹಚ್ಚಿದ್ರಿ. ಹೇಳಬೇಕು ಅಂದರೆ ಹಬ್ಬ ಮಾಡಿರೋದು ಸಿಂಪಲ್ಲೇ ಅಂತ ಹೇಳ್ಬೋದು. ನಾವು ಸಿಂಪಲ್ಲು ಗ್ರ್ಯಾಂಡಾಗಿ ಮಾಡಬೇಕು, ಸಿಂಪಲ್ಲಾಗಿ ಮಾಡಬೇಕು ಅಂತ ನಾವು ಅಂದ್ಕೊಳೋದಲ್ಲ. ಆ ತಾಯಿ ಮಹಾಲಕ್ಷ್ಮಿ ಅನ್ನೋದು ನಮ್ಮ ಕೈಯಲ್ಲಿ ಯಾವ ರೀತಿ ಬೇಕಾದರೂ ಆ ರೀತಿ ಮಾಡಿಸ್ಬೇಕು. ಅದು ನಾನಂತೂ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಹತ್ರ ಹಣ ಇದೆಯೋ ಇಲ್ವೋ ಅದು ಸೆಕೆಂಡ್ರಿ. ಅದೆಲ್ಲ ಅಮ್ಮನಿಗೆ ಯಾವ ರೀತಿ ಹಬ್ಬ ಮಾಡಿಸ್ಕೊಬೇಕು ಅಂತ ಇಷ್ಟ ಇರುತ್ತೋ ಆ ರೀತಿಯೇ ಖಂಡಿತವಾಗೂ ಮಾಡಿಸ್ಕೊತಾಳೆ. ಅದಂತೂ ಸತ್ಯ ಅಂತ ನಾನಂತೂ ಹೇಳ್ತೀನಿ. ಈ ರೀತಿಯಾದ 5 ತರಹ ಹಣ್ಣು, 5 ಥರದ ತಿಂಡಿಯನ್ನು ಮಾಡಿಟ್ಟಿದ್ದೆ. ಕೆಲವೊಂದು ಸರಿ 9 ರೀತಿಯ ತಿಂಡಿನೂ ಮಾಡಿಟ್ಟಿದ್ದೆ. ಈ ಸರಿ 5 ರೀತಿಯೇ ಆಗಿದ್ದು. ಕರ್ಜಿಕಾಯಿ, ರವೆ ಉಂಡೆ, ಚಕ್ಲಿ, ನಿಪ್ಪಟ್ಟು, ಮತ್ತು ಇದು ಕಡಲೆಬೀಜ, ಕಡಲೆಪಪ್ಪು ಉಂಡೆ, ಈ ರೀತಿ ಎಲ್ಲ ಮಾಡಿಟ್ಟು ಪೂಜೆ ಎಲ್ಲ ಮಾಡಿದ್ದೆ. ಹೇಗಿದೆ ನಮ್ಮಮ್ಮ ಮಹಾಲಕ್ಷ್ಮಿ ತಾಯಿ. ಹಾಗೆ ಸಂಜೆ ಈ ಫ್ಲವರ್ ಪಾಟಲ್ಲೂ ಸಹ ದೀಪ ಹಣಿಸಿ ಈ ರೀತಿ ದೇವ್ರ ಮನೆಯಲ್ಲೂ ಸಹ ಈ ರೀತಿ ಪೂಜೆ ಎಲ್ಲ ಮಾಡಿದ್ವಿ. ದೇವ್ರನ್ನ ಕೂರಿಸೋದು ಲೇಟ್ ಆದ್ರೂ ಸೀರೆ ಉಡ್ಸೋದಂತೂ ತುಂಬ ಈಸಿಯಾಗಿ ಬೇಗನೆ ಆಯಿತು. ಹಾಗೆ ನಾನಿಲ್ಲೊಂದು ಆರತಿ ಹಾಡು ಸಹ ಹಾಡಿದ್ದೀನಿ, ಕೇಳಿ. ಕಮಲದ ಮಗದವಳೆ ಕಮಲದ ಕಣ್ಣೋಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ, ಕಮಲದ ಮಗದೋಳೆ ಕಮಲದ ಕಣ್ಣೋಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ, ಕಮಲನಾಭನ ಹೃದಯ ಕಮಲದಲ್ಲಿ ನಿಂತೋಳೆ, ಕಮಲನೇ ಕರೆ ಮುಗಿವೆ ಬಾಮ್ಮ, ಪೂಜೆಯ ಸ್ವೀಕರಿಸಿ ದಯ ಮಾಡಿಸಮ್ಮ, ಕಮಲದ ಮೊಗದವಳೆ ಕಮಲದ ಕಣ್ಣೋಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ, ಕಾವೇರಿ ನೀರ ಅಭಿಷೇಕಕ್ಕಾಗಿ ನಿನಗಾಗಿ ನಾ ತಂದೆ ನಮ್ಮ. ಇಷ್ಟು ಮಾತ್ರ ಹಾಡು ಹೇಳ್ಕೊಂಡೆ ಹೆಂಗನ್ನಿಸ್ತೋ ನನಗೆ ಗೊತ್ತಿಲ್ಲ. ಹಾಗೆ ಅವತ್ತು ತೆಗ್ದಿರೋ ಅಂಥ ಫೋಟೋ ಕ್ಲಿಪ್ಪಿಂಗ್ ಇದಾಗಿರುತ್ತೆ. ಹೆಂಗಿದ್ದಾಳೆ ನಮ್ಮನೆ ವರಮಹಾಲಕ್ಷ್ಮಿ ತಾಯಿ ಅಮ್ಮ ಅಂತೂ. ಎಲ್ಲರ ಮನೆಯಲ್ಲೂ ಒಂದೇ ಲಕ್ಷ್ಮಿನೇ, ಎಲ್ಲಿದ್ದರೂ ಅಮ್ಮ ಲಕ್ಷ್ಮಿನೇ. ವಿಠಲನ ರಾಣಿ ಬಾರಮ್ಮ ತಾಯಿ ನಮ್ಮ ಮನೆಗೆ ಅಂತ ಕರಿತಾ ಈ ರೀತಿ ಆರತಿ ಹಾಡು ಹಾಡಿ ಪೂಜೆ ಮುಗಿಸಿ ಆರತಿ ತೆಗೆದ್ವಿ. ಹೇಗಿತ್ತು ಈ ವಿಡಿಯೋ? ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗಿರ್ತೀನಿ. ಅಲ್ಲಿವರೆಗೂ ನಮ್ಮ ನಂದಿ ವ್ಲಾಗ್ಸ್ನಂತೂ ಖಂಡಿತ ವೀಕ್ಷಿಸ್ತಾ ಇರಿ. ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು.